ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಧ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಅಜ್ಞಾನತಿಪದಾಂತಶ್ಚ ಜ್ಞಾನಾಂಜನಶಲಾಕಜಾಂ ಚಕ್ಷುರಂ ಮೇಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕೌಢಶಾಸ್ತ್ರಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ. ನಕ್ಷತ್ರಗಳ ಜನನ ಫಲ ಹಾಗೂ ಕಂಟಕಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹಿಂದಿನ ಸಂಚಿಕೆಯಲ್ಲಿ ಕೃತಿಕಾ ನಕ್ಷತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ದೆ. ಇಂದಿನ ಒಂದು ಸಂಚಿಕೆಯಲ್ಲಿ ರೋಹಿಣಿ ನಕ್ಷತ್ರದ ಬಗ್ಗೆ ಒಂದಿಷ್ಟು ಮಾಹಿತಿನ ಹೇಳಲಿಕ್ಕೆ ಬಂದಿದ್ದೀನಿ. ರೋಹಿಣಿ ನಕ್ಷತ್ರ, ಈ ಒಂದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣ ಸ್ವಭಾವಗಳು, ಆ ನಕ್ಷತ್ರ ಸ್ವಭಾವಗಳು ಯಾವ ರೀತಿಯಾಗಿ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತಾ ಇರುತ್ತೆ, ಜೊತೆಗೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಚರಣಗಳು ಯಾವ ರೀತಿಯಾಗಿ ವ್ಯತ್ಯಾಸಗಳನ್ನು ಹೊಂದಿರುತ್ತೆ, ಯಾವ ರೀತಿ ಫಲಗಳನ್ನು ನೀಡುತ್ತೆ, ಮತ್ತೆ ಆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಬರಬಹುದಾದಂತಹ ಒಂದಿಷ್ಟು ಕಂಟಕಗಳು, ಬಾಧೆಗಳು ಅಥವಾ ಸಂಕಟಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದು ಇಂದಿನ ಸಂಚಿಕೆ ಆಗಿದೆ. ಯಾರ್ಯಾರು ರೋಹಿಣಿ ನಕ್ಷತ್ರದ ಆಗಿದ್ದೀರಿ ಅವರು ಎಲ್ಲರೂ ಕೂಡ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಕ್ಕಂಥದ್ದು, ಅಂದ್ರೆ ವಿಡಿಯೋ ಮುಗಿಯೋವರೆಗೂ ನೋಡಿ ಅಂತಕ್ಕಂಥ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವವನ್ನು ನೋಡಿದಾಗ ಈ ವ್ಯಕ್ತಿಗಳು ಏನ್ ಕೇಳಿದ್ರೆ, ಮಾಡ್ತಕ್ಕಂಥ ಕೆಲಸದಲ್ಲಿ ಮತ್ತು ಧರ್ಮನಿಷ್ಠೆಯಲ್ಲಿ ಅತ್ಯಂತ ಮುಂದಾಳತ್ವವನ್ನು ಹೊಂದಿರತಕ್ಕಂಥವ್ರು ಆಗಿರ್ತಾರೆ. ಧರ್ಮದ ವಿಚಾರ ಬಂದಾಗ, ಒಂದು ಕೆಲಸದ ವಿಚಾರ ಬಂದಾಗ ಅತ್ಯಂತ ಮುಂದಾಳತ್ವ ಅಂತ ಹೇಳ್ತಾರೆ. ಮುಂದಾಳತ್ವ ಅಂತ ಕೇಳಿದ್ರೆ ತಮ್ಮನ್ನ ತಾವು ಮುಂದೆ ಒಗ್ಗಿಸ್ಕೊಳ್ತಕ್ಕಂಥದ್ದು, ಆ ಕೆಲಸಕ್ಕಾಗಿರ್ಬೋದು, ಧರ್ಮ ವಿಚಾರ ಆಗಿರ್ಬೋದು. ಅಂದ್ರೆ ಪ್ರಥಮ ಸ್ಥಾನವಾಗಿ ಮುಂದಾಳತ್ವವನ್ನು ವಹಿಸಿಕೊಂಡು ನಾಯಕತ್ವ ಗುಣಗಳನ್ನ ಬಳಸಿಕೊಂಡು ಎಲ್ಲರನ್ನೂ ಕೂಡ ಧರ್ಮ ಜಾಗೃತಿ ಕಡೆಗೆ, ಒಂದು ಕರ್ಮದ ಅಂದ್ರೆ ಕೆಲಸದ ಕಡೆಗೆ ಒಗ್ಗೂಡಿಸ್ತಕ್ಕಂಥ ಶಕ್ತಿ ಈ ಒಂದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರುತ್ತೆ. ಅದೇ ಪ್ರಕಾರವಾಗಿ ನೋಡೋದಾದ್ರೆ ವಿಶೇಷವಾಗಿರ್ತಕ್ಕಂಥ ಭೂಮಿಯನ್ನು ಸಿದ್ಧಪಡಿಸ್ತಕ್ಕಂಥವರು ಅಂತೇಳಿ, ಅಂದ್ರೆ ಯಾವ್ದಾರು ಒಂದು ಭೂಮಿ ಇದೆ, ಅದು ನಿರ್ಜನ ಪ್ರದೇಶ ಆಗಿರ್ಬೋದು ಅಥವಾ ಸಾಮಾನ್ಯ ಬಿತ್ತನೆ ಮಾಡತಕ್ಕಂಥ ಭೂಮಿ ಆಗಿರ್ಬೋದು, ಅಂತಹ ಭೂಮಿಯನ್ನ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಇವರಲ್ಲಿರುತ್ತೆ. ಒಂದು ಜಮೀನಲ್ಲಿ ಬೆಳೆಯನ್ನ ಬೆಳೀತಿದ್ದಾರೆ ಅಂದ್ರೆ ಅದರಲ್ಲಿ 2ರಷ್ಟು ಬೆಳೆಯನ್ನ ಬೆಳೀತಕ್ಕಂಥದ್ದು, 2ರಷ್ಟು ಲಾಭವನ್ನ ಮಾಡತಕ್ಕಂಥ ಶಕ್ತಿಯನ್ನ, ಪರಿವರ್ತನೆ ಮಾಡತಕ್ಕಂಥ ಗುಣವನ್ನ, ಆ ಭೂಮಿಯ ಒಂದು ಬೆಳೀತಕ್ಕಂಥ ಬೆಳೆಯನ್ನ ದ್ವಿಗುಣ ಮಾಡತಕ್ಕಂಥ, ಭೂಮಿಯನ್ನ ಫಲವತ್ತಾಗಿಸ್ತಕ್ಕಂಥ ಶಕ್ತಿ, ಮುಂದಾಲೋಚನೆ, ಬುದ್ಧಿ ಅಂತಕ್ಕಂಥದ್ದು ಈ ವ್ಯಕ್ತಿಗಳಲ್ಲಿ ಇರತಕ್ಕಂಥದ್ದು ಹೇಳ್ತಾರೆ. ಅದೇ ಪ್ರಕಾರವಾಗಿ ಈ ವ್ಯಕ್ತಿಗಳು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರತಕ್ಕಂಥ ದೇಹದ ಆಡ್ಯವನ್ನು ಹೊಂದಿರ್ತಾರೆ. ಅದು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು. ನೋಡ್ಲಿಕ್ಕೆ ಸುಂದರವಾಗಿರತಕ್ಕಂಥ, ಮನೋಹರವಾಗಿರತಕ್ಕಂಥ ದೇಹದ ಆಡ್ಯವನ್ನ, ಮನಸ್ಥಿತಿಯನ್ನ ಮತ್ತೆ ಸುಂದರವಾಗಿರತಕ್ಕಂಥ ರೂಪವನ್ನ ಈ ವ್ಯಕ್ತಿಗಳು ಹೊಂದಿರ್ತಾರೆ. ಶೀಲವಂತರು ಕೂಡ ಆಗಿರ್ತಕ್ಕಂಥದ್ದು, ಸುಶೀಲರು, ಧರ್ಮನಿಷ್ಠರು, ಹಾಗೆ ರೀತಿಯಾಗಿ ನೋಡ್ಲಿಕ್ಕೆ ಸುಂದರವಾಗಿರತಕ್ಕಂಥ ಮುಖಚರ್ಯೆಯನ್ನ, ದೇಹಚರ್ಯೆಯನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಮತ್ತೆ ಬೇರೆಯವರಿಗೆ ಸವಿಯಾಗಿರ್ತಕ್ಕಂಥ, ಹಿತವಾಗಿರ್ತಕ್ಕಂಥ ಮಾತುಗಳನ್ನೇ ಆಡ್ತಾರೆ. ಅಂದ್ರೆ ಕಠೋರವಾಗಿರ್ತಕ್ಕಂಥ ಮಾತುಗಳು ಈ ವ್ಯಕ್ತಿ ಬಾಯದಲ್ಲಿ ಬರೋದು ತುಂಬಾ ವಿರಳ ಅಂತ ಹೇಳ್ಬೋದು. ಅಂದ್ರೆ ಎಲ್ಲರಿಗೂ ಅಭಿರುಚಿ ಆಗಿರ್ತಕ್ಕಂಥ, ಎಲ್ಲರಿಗೂ ಅರಗಿಸ್ಕೊಳ್ಳಿಗೆ ಆಗ್ತಕ್ಕಂಥ ಅಥವಾ ಎಲ್ಲರಿಗೂ ಇಷ್ಟವಾಗತಕ್ಕಂಥ ಸವಿಯಾದ ಪ್ರೀತಿಯ ಮಾತುಗಳನ್ನ, ಹಿತವಾಗಿರ್ತಕ್ಕಂಥ, ಕೇಳಲಿಕ್ಕೆ ಮೃದುವಾಗಿರ್ಬೇಕು, ಕೇಳಲಿಕ್ಕೆ ಹಿತವಾಗಿರ್ಬೇಕು, ಅಂತಹ ಮಾತುಗಳನ್ನು ಆಡ್ತಕ್ಕಂಥ ಚಾಕುಚಕ್ಯತೆಯನ್ನ ಈ ವ್ಯಕ್ತಿಗಳು ಹೊಂದಿರ್ತಾರೆ ಅಂತ ಬರುತ್ತೆ. ಅದೇ ಪ್ರಕಾರವಾಗಿ ಯಾವ್ದಾರ ಒಂದು ಕೆಲಸವನ್ನ ತಮ್ಮ ಇಚ್ಛೆಯಂತೆ ಮಾಡಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗಲೂ ಕೂಡ ತಮ್ಮ ಇಚ್ಛೆಯಂತೆಯೇ ಆ ಕೆಲಸವನ್ನ ಪರಿಪೂರ್ಣವಾಗಿಸ್ತಕ್ಕಂಥ ಶಕ್ತಿ ಇವರಲ್ಲಿರುತ್ತೆ. ಒಂದು ಕಾರ್ಯಕ್ಕೆ, ಒಂದು ಕೆಲಸಕ್ಕೆ ಕೈಯನ್ನು ಹಾಕಿದ ಮೇಲೆ ಅದು ತಮ್ಮ ಇಚ್ಛೆಯಂತೆ ಆಗಬೇಕು ಅಂತಕ್ಕಂಥ ಮನಸ್ಥಿತಿಯನ್ನ ಒಂದು ಸಾರಿ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದ್ದೇ ಆದರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು 100% ಅದನ್ನು ಮಾಡೇ ತೀರ್ತಾರೆ. ಇದು ಇವರ ಗುಣ ಸ್ವಭಾವ ಅಂತ ಹೇಳಬಹುದು. ಇನ್ನು ರೋಹಿಣಿ ನಕ್ಷತ್ರ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಪ್ರಥಮವಾಗಿ ಬರತಕ್ಕಂಥದ್ದು ರೋಹಿಣಿ ನಕ್ಷತ್ರ ಪ್ರಥಮ ಚರಣ ಅಂತ ಹೇಳಿ.
ಈ ಒಂದು ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಸ್ವಲ್ಪ ಪ್ರಥಮ ಚರಣದಲ್ಲಿ ನೋಡಿ ರೋಹಿಣಿ ನಕ್ಷತ್ರವಾಗಿರ್ತಕ್ಕಂಥ ವ್ಯಕ್ತಿಗಳ ಫಲ ಹೇಗಿದೆ, ಅದರಲ್ಲೇ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಫಲಗಳು ಹೇಗಿದೆ, ಎಷ್ಟು ವ್ಯತ್ಯಾಸ ಬರುತ್ತೆ ತಾವು ಕಂಡುಕೊಳ್ಬಹುದು. ಸ್ವಲ್ಪ ದುಷ್ಟ ಮನೋಭಾವನೆ, ದುಷ್ಕೃತ್ಯ ಮಾಡ್ತಕ್ಕಂಥ ಮನೋಭಾವನೆ, ಕಠಿಣವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾರೆ. ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕಠಿಣವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥವ್ರು. ಚೋರ ಗುಣ, ಚೋರ ಅಂದ್ರೆ ಸ್ವಲ್ಪ ಕಳ್ತನ ಮಾಡ್ತಕ್ಕಂಥ ಮನಸ್ಥಿತಿ ಇರುತ್ತೆ. ಅದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅಥವಾ ಮನಸ್ಸು ಕೂಡ ಆಗಿರ್ಬೋದು, ಒಬ್ಬರ ಮನಸ್ಸನ್ನ ಕದಿಯೋದಾಗಿರ್ಬೋದು. ಚೋರ ಗುಣ ಅಂತ ಹೇಳ್ತಾರೆ. ಅಂದ್ರೆ ಕಳ್ತನ ಮಾಡ್ತಕ್ಕಂತಹ ಗುಣ ಸ್ವಭಾವಗಳನ್ನ ಮೈಗೂಡಿಸ್ಕೊಂಡಿರ್ತಾರೆ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು. ಅದೇ ಪ್ರಕಾರವಾಗಿ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅನ್ಯ ಜನರಲ್ಲಿ ಬೇರೆ ಜನರಲ್ಲಿ ಸಂಬಂಧಿಕರಲ್ಲಿ ಸ್ವಲ್ಪ ಏನು ಕೇಳಿದ್ರೆ ಪ್ರೀತಿ ಅಂತಕ್ಕಂಥ ಕಡಿಮೆ. ಅಂದ್ರೆ ಯಾರ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಯೋಗ್ಯರಾಗಿರುವುದಿಲ್ಲ. ಪ್ರೀತಿಯನ್ನ ಮಾಡೋದಕ್ಕೂ ಮತ್ತು ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗುಣ ಸ್ವಭಾವ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು. ಮತ್ತೆ ಉದ್ದಟತನ ಅಂತ ಹೇಳ್ತಾರೆ. ಉದ್ದಟತನ ಅಂತ ಹೇಳಿದ್ರೆ ಒಂದು ಯಾರು ಒಂದು ವಿಷಯದ ಬಗ್ಗೆ ಮಾತನಾಡ್ತಿದ್ದಾರೆ ಅಥವಾ ಒಂದು ಯಾವುದೋ ವಿಚಾರವಾಗಿ ಬುದ್ಧಿಯನ್ನ ಹೇಳ್ತಿದ್ದಾರೆ ಅಂತಂದ್ರೆ ಅಥವಾ ತಿಳುವಳಿಕೆ ಕೊಡ್ತಿದ್ದಾರೆ ಅಂದ್ರೆ ಅಲ್ಲಿ ಉದ್ದಟತನ ತೋರಿಸ್ತಕ್ಕಂಥದ್ದು. ಅಂದ್ರೆ ವಾದಕ್ಕೆ ಪ್ರತಿವಾದ ಮಾಡ್ತಕ್ಕಂಥದ್ದು, ಆ ಮಾತಿಗೆ ಬೆಲೆಯನ್ನ ಕೊಡದೇ ಇರತಕ್ಕಂಥ ಮನಸ್ಥಿತಿ ರೋಹಿಣಿ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು. ಇನ್ನು ರೋಹಿಣಿ ನಕ್ಷತ್ರ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಅತ್ಯಂತ ಶ್ರೀಮಂತರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅತ್ಯಂತ ಶ್ರೀಮಂತರಾಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲ ರೀತಿಯ ಸುಖಭೋಗಗಳನ್ನ ಅನುಭವಿಸ್ತಕ್ಕಂಥ ಅವಕಾಶಗಳು, ಎಲ್ಲ ರೀತಿಯಾದಂಥ ವಜ್ರ, ವೈಡೂರ್ಯ, ವಸ್ತ್ರ, ಅದೇ ರೀತಿಯಾಗಿ ಧರ್ಮಪತ್ನಿ, ಮಕ್ಕಳು, ಮತ್ತೇನು ಕೇಳಿದ್ರೆ ಐಷಾರಾಮಿ, ಬಂಗಲೆ ಐಷಾರಾಮಿ, ವಸ್ತುಗಳು ಐಷಾರಾಮಿ, ಕಾರುಗಳು, ಈ ಎಲ್ಲ ರೀತಿಯ ಸುಖಭೋಗಗಳನ್ನ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಈ ವ್ಯಕ್ತಿಗಳು ಇಷ್ಟು ಸಂಪತ್ತಿದ್ರೂ ಕೂಡ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇಂದ್ರಿಯ ನಿಗ್ರಹವನ್ನು ಮಾಡ್ತಾರೆ. ಅಂದ್ರೆ ಪರಸ್ತ್ರೀ ವ್ಯಾಮೋಹ ಇರೋದಿಲ್ಲ. ಏಕಪತ್ನಿ ಹೃದಸ್ಥರಾಗಿರ್ತಕ್ಕಂಥವ್ರು, ತನ್ನ ಹೆಂಡತಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ತಮ್ಮ ಒಂದು ಪಾತಿರತೆಯನ್ನ ಕಾಪಾಡಿಕೊಂಡು ಬರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಅಂದ್ರೆ ಏನು ಕೇಳಿದ್ರೆ ನಾ ಹೇಳೋದು, ಎಲ್ಲ ಹಣ, ಆಸ್ತಿ, ಸಂಪತ್ತು, ವೈಭವಗಳು ಸಿಕ್ಕರೂ ಕೂಡ ತಮ್ಮ ಚಾರಿತ್ರ್ಯವನ್ನ ಕೆಡಿಸ್ಕೊಳ್ಳೋದಿಲ್ಲ. ಗೊತ್ತಾಯ್ತಾ? ಆ ಒಂದು ಪ್ರೀತಿ ಮತ್ತು ಏನು ಕೇಳಿದ್ರೆ ದೈಹಿಕ ಸುಖ ಅಂತಕ್ಕಂಥದ್ದು ತನ್ನ ಪತ್ನಿಗೆ ಮಾತ್ರ ಸೀಮಿತ ಅಂತಕ್ಕಂತಹ ಗುಣವನ್ನು ಹೊಂದಿರತಕ್ಕಂಥವ್ರು, ಇಂದ್ರಿಯ ನಿಗ್ರಹ ಮಾಡತಕ್ಕಂಥ ಶಕ್ತಿ ಕೂಡ ಇವರಲ್ಲಿ ಇರ್ತಕ್ಕಂಥದ್ದು, ಶೀಲವಂತರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ದೇವಭಕ್ತರು ಅಂತ ಹೇಳ್ತಾರೆ. ದೇವಭಕ್ತರು ಅಂದ್ರೆ ಭಗವಂತನ ಬಗ್ಗೆ ಅತ್ಯಂತ ನಂಬಿಕೆ ಇರತಕ್ಕಂಥವ್ರು, ಭಗವಂತನನ್ನ ಕಂಡ್ರೆ ಅತ್ಯಂತ ಪ್ರೀತಿ, ದಯೆ ಇರ್ತಕ್ಕಂಥದ್ದು, ಭಗವಂತನ ಕಂಡ್ರೆ ಅತ್ಯಂತ ಭಯಭಕ್ತಿಯಿಂದ ನಡ್ಕೊಳ್ತಕ್ಕಂಥದ್ದು, ಮತ್ತೇನು ಕೇಳಿದ್ರೆ ಶ್ರದ್ಧೆ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡ್ತಕ್ಕಂಥದ್ದು, ದೇವರನ್ನ ಕಂಡ್ರೆ ಅತ್ಯುನ್ನತವಾದಂತಹ ಒಂದು ವಿಶೇಷವಾಗಿರತಕ್ಕ ಭಕ್ತಿ ಇವರಲ್ಲಿ ಇರುತ್ತೆ. ಅಂದ್ರೆ ಭಗವಂತನ ಸಾನ್ನಿಧ್ಯ ಕಂಡಲ್ಲಿ, ಭಗವಂತನ ಒಂದು ಭಾವಚಿತ್ರ ಕಂಡಲ್ಲಿ, ವಿಗ್ರಹ ಕಂಡಲ್ಲಿ, ಭಗವಂತನ ಛಾಯೆ ಕಂಡಲ್ಲಿ ಭಾವುಕರಾಗ್ತಕ್ಕಂಥದ್ದು, ದೈವಭಕ್ತಿಯನ್ನು ಮೇರತಕ್ಕಂಥ ಸಾಧ್ಯತೆಗಳು ಈ ಒಂದು ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ಇರ್ತಕ್ಕಂಥದ್ದು. ಹಾಗೂ ಪಶುಗಳನ್ನ, ಅಂದ್ರೆ ಪಶುಗಳು ಅಂತ ಹೇಳಿದ್ರೆ ಪ್ರಾಣಿ, ಪಶುಗಳು ಅಂತ ಹೇಳಿದ್ರೆ ಹಸುಗಳು ಅಂತ ಹೇಳ್ತಾರೆ, ದನಕರುಗಳು ಅಂತ ಹೇಳ್ತಾರೆ. ಈ ಪಶುಗಳ ಬಗ್ಗೆ ಹೆಚ್ಚು ವಿಶೇಷವಾಗಿರತಕ್ಕಂಥ ಕಾಳಜಿ ಇರುತ್ತೆ. ಎಲ್ಲರೂ ದನಕರುಗಳು, ಹಸುಗಳು, ಪ್ರಾಣಿ ಪಕ್ಷಿಗಳನ್ನ ಕಂಡಲ್ಲಿ ಅದನ್ನ ಜೋಪಾನ ಮಾಡ್ತಕ್ಕಂತಹ, ಸಾಕ್ತಕ್ಕಂತಹ, ಅದರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ಮನೋಭಾವನೆಗಳು ಹೆಚ್ಚಾಗಿ ಈ ಒಂದು ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಇರತಕ್ಕಂಥದ್ದು. ಇನ್ನು ರೋಹಿಣಿ ನಕ್ಷತ್ರ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಯಾವ ರೀತಿಯಾಗಿರುತ್ತೆ? ಇವರು ಸಾಧಾರಣ ಶ್ರೀಮಂತರಾಗಿರ್ತಾರೆ. ಅಂದ್ರೆ ಮೇಲೆ ಏನು ಹೇಳಿದೆ, ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀಮಂತರಾಗಿರ್ತಾರೆ ಏನು ಹೇಳಿದೆ, ಇವರು ಆ ರೀತಿ ಇರೋದಿಲ್ಲ. ಸಾಧಾರಣ ಶ್ರೀಮಂತರು ಅಂದ್ರೆ ಭಗವಂತ ಮಧ್ಯಮ ಹೃದಯ ಅಂತ ಹೇಳ್ತೀರಿ, ಭಗವಂತ ಎಷ್ಟು ಬೇಕೋ ಅಷ್ಟು ಧನವನ್ನು ಇವರಿಗೆ ನೀಡಿರ್ತಾನೆ. ಸಾಧಾರಣ ಶ್ರೀಮಂತರು ಆಗಿರ್ತಕ್ಕಂಥವ್ರು. ಮತ್ತೆ ಅತ್ಯಂತ ಸಮಾಧಾನವಾಗಿರ್ತಕ್ಕಂಥ ಮನಸ್ಥಿತಿ, ಅತ್ಯಂತ ಸಮಾಧಾನವಾಗಿರತಕ್ಕಂಥ ಮನಸ್ಥಿತಿ. ಏನೇ ಕೊಟ್ಟರು ಕೂಡ, ಏನೇ ಆದರೂ ಕೂಡ, ಏನೇ ತೊಂದರೆಗಳು ಬಂದರೂ ಕೂಡ, ಏನೇ ತಾಪತ್ರಗಳಿದ್ರೂ ಕೂಡ ಅದನ್ನ ಸಮಾಧಾನವಾಗಿ ಸ್ವೀಕರಿಸ್ತಕ್ಕಂಥ ಗುಣ ಸ್ವಭಾವ ಈ ವ್ಯಕ್ತಿಗಳಲ್ಲಿ ಇರತಕ್ಕಂಥದ್ದು. ಅದೇ ಪ್ರಕಾರವಾಗಿ ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಕಲಿಕೆಯಲ್ಲಿ ಹಾಗೂ ಗಣಿತ ಅಂತ ಏನು ಕರಿತೀರಿ, ಲೆಕ್ಕಾಚಾರದ ವಿಚಾರದಲ್ಲಿ
ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಇವರು. ಲೆಕ್ಕಾಚಾರ ಆಗಿರ್ಬೋದು, ಗೊತ್ತಾಯ್ತಾ, ವಿದ್ಯೆ ಆಗಿರ್ಬೋದು. ವಿದ್ಯೆ ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಅಂತ ಕರಿತೀರಿ. ಆ ವಿದ್ಯೆಯನ್ನು ಪಡ್ಕೊಳ್ಳಲು ಹೆಚ್ಚು ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ದೊರಕುತ್ತೆ. ಹೆಚ್ಚೆಚ್ಚು ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥ ಬುದ್ಧಿ ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಬರ್ತಕ್ಕಂಥದ್ದು, ಹುಟ್ಟದಾಗಿನೇ ಬರ್ತಕ್ಕಂಥದ್ದು ಬುದ್ಧಿ. ಅದನ್ನು ಬೆಳವಣಿಗೆ ಮಾಡ್ಕೊಳ್ತಾ ಹೋಗ್ತಾರೆ. ಆ ಬುದ್ಧಿವಂತಿಕೆ ಸಮಾಜದಲ್ಲಿ ಏನ್ ಮಾಡ್ತಾರೆ, ಒಳ್ಳೆ ಹೆಸರು, ಸ್ಥಾನಮಾನ, ಗೌರವನ್ನ ಆಟೋಮೆಟಿಕ್ಲಿ ಪಡ್ಕೊಳ್ತಾರೆ. ಆ ತರ ಗುಣ ಇರ್ತಕ್ಕಂಥವ್ರು. ಅದೇ ರೀತಿಯಾಗಿ ನಾನು ಹೇಳಿದಾಗೆ ಲೆಕ್ಕಾಚಾರದಲ್ಲಿ ಅತ್ಯಂತ ಪರಿಣಿತರು. ಯಾವ್ದಾರು ಒಂದು ಲೆಕ್ಕವನ್ನ ಕೊಟ್ರೆ ಅದನ್ನ ಪರಿಪೂರ್ಣವಾಗಿ ಜಿಜ್ಞಾಸೆ ಮಾಡಿ ಉತ್ತರ ನೀಡತಕ್ಕಂಥ ಚಾಕಚಕ್ಯತೆ ಇವರಲ್ಲಿ ಇರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಅತ್ಯಂತ ಬುದ್ಧಿವಂತರು ಮತ್ತು ಕವಿತೆಗಳನ್ನ ಬರೀತಕ್ಕಂಥ ವಿಚಾರದಲ್ಲಿ ನಿಪುಣರಾಗಿರ್ತಾರೆ. ಒಂದು ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಸಮಾಜದ ಮೇಲೆ, ಪ್ರಕೃತಿಯ ಮೇಲೆ, ಈ ಒಂದು ಸಮಾಜದ ಮೇಲೆ ಕವಿತೆಗಳನ್ನ ಬರೀತಕ್ಕಂತಹ ಚಾಕಚಕ್ಯತೆಯ ಒಂದಿಷ್ಟು ಕೌಶಲ್ಯಗಳು ಇವರಲ್ಲಿ ಅಂತ ಕೇಳಿದ್ರೆ ಕವಿತ್ವ ಅಂತಕ್ಕಂಥದ್ದು ಮೈಗೂಡಿಸ್ಕೊಂಡಿರ್ತಾರೆ ಈ ವ್ಯಕ್ತಿಗಳು. ಇನ್ನು ರೋಹಿಣಿ ನಕ್ಷತ್ರ ಚತುರ್ಥ ಚರಣ ಅಂದ್ರೆ 4ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದ್ರೆ ಉತ್ತಮ ಮರ್ಯಾದೆ, ಕೀರ್ತಿ ಉಳ್ತಕ್ಕಂಥವ್ರು ಅಂತ ಹೇಳ್ತಾರೆ. ಉತ್ತಮ ಮರ್ಯಾದೆ ಅಂತಂದ್ರೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ, ಗೌರವವನ್ನ ಈ ವ್ಯಕ್ತಿಗಳು ಹೊಂದಿರುತ್ತಾರೆ ಮತ್ತು ಆ ಮುಖೇನವಾಗಿ ಕೀರ್ತಿಯನ್ನ ಸಂಪಾದನೆ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗುಣವನ್ನು ಹೊಂದಿರತಕ್ಕಂಥವ್ರು 4ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದು. ಮತ್ತೆ ಬಂಧು ಬಾಂಧವ ಪ್ರೇಮಿ ಅಂತ ಹೇಳ್ತಾರೆ. ಬಂಧುಗಳನ್ನ, ತಮ್ಮ ಆತ್ಮೀಯರನ್ನ, ಸಂಬಂಧಿಕರನ್ನ ವಿಶೇಷವಾಗಿ ಪ್ರೀತಿ ಮಾಡತಕ್ಕಂಥ, ಗೌರವದಿಂದ ಕಾಣ್ತಕ್ಕಂಥ ಗುಣ ಸ್ವಭಾವ ಕೂಡ ಇವರಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಗುರು ಹಿರಿಯರಲ್ಲಿ, ಪೂಜ್ಯರಲ್ಲಿ ಏನ್ ಮಾಡ್ತಕ್ಕಂಥವ್ರಿಗೆ ಗೌರವವನ್ನ ಕೊಡ್ತಕ್ಕಂಥವ್ರು ಅಂತ ಬರುತ್ತೆ. ಗುರು ಹಿರಿಯರಲ್ಲಿ, ಪೂಜ್ಯರಲ್ಲಿ ಗೌರವವನ್ನ ಕೊಡ್ತಕ್ಕಂಥವ್ರು. ಗುರುಗಳನ್ನ ಕಂಡ್ರೆ, ಪೂಜ್ಯರನ್ನ ಕಂಡ್ರೆ, ಒಳ್ಳೆಯವ್ರನ್ನ ಕಂಡ್ರೆ ಅವರಿಗೆ ಗೌರವ ಮರ್ಯಾದೆಗಳನ್ನ ಕೊಡ್ತಕ್ಕಂಥವ್ರು, ಸಂಸ್ಕಾರವಂತರು ಆಗಿರ್ತಾರೆ ಈ ವ್ಯಕ್ತಿಗಳು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ ತಪ್ಪುಗಳನ್ನ ಮಾಡ್ತಾರೆ. ತಪ್ಪು ಧರ್ಮಾಚರಣೆಯನ್ನ ಪಾಲಿಸ್ತಕ್ಕಂಥವ್ರು ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಧರ್ಮದ ವಿಚಾರದಲ್ಲಿ ತಪ್ಪುಗಳನ್ನ ಮಾಡ್ತಕ್ಕಂಥ ಸಾಧ್ಯತೆ ಈ ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ. ಅದನ್ನ ಹೊರತುಪಡಿಸಿ ಏನು ಕೇಳಿದ್ರೆ ಸದಾ ಪರೋಪಕಾರವಾಗಿರ್ತಕ್ಕಂಥ ಮನಸ್ಥಿತಿಯನ್ನ ಉಳ್ತಕ್ಕಂಥವ್ರು ಅಂತ ಹೇಳ್ತಾರೆ. ರೋಹಿಣಿ ನಕ್ಷತ್ರ 4ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸದಾ ಕಾಲವಾಗಿ ಪರೋಪಕಾರ ಗುಣವನ್ನ ಮೈಗೂಡಿಸ್ಕೊಂಡಿರ್ತಾರೆ. ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥ, ಸಹಾಯ ಮಾಡ್ತಕ್ಕಂಥ ಮನೋಭಾವನೆ ಹೆಚ್ಚಾಗಿ ರೋಹಿಣಿ ನಕ್ಷತ್ರ 4ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು. ಇದಿಷ್ಟು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಫಲ ಆಯಿತು. ಇನ್ನು ರೋಹಿಣಿ ನಕ್ಷತ್ರ, ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ತಮ್ಮ ಒಂದು ಜೀವಿತ ಅವಧಿಯಲ್ಲಿ ಅಂದ್ರೆ ಹುಟ್ಟಿದಾಗಿನಿಂದ ಅವರ ಅಂತ್ಯಕಾಲದವರೆಗೆ ಜೀವಿತಾವಧಿಯಲ್ಲಿ ಬರಬಹುದಾದಂತಹ ಕಂಟಕಗಳು, ಬಾಧೆಗಳು ಅಥವಾ ಸಂಕಟಗಳು ಏನು ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಈ ಒಂದು ವ್ಯಕ್ತಿಗಳಿಗೆ ಹುಟ್ಟಿದಾಗಿನಿಂದ ಏನು ಕೇಳಿದ್ರೆ ಒಂದು 2 ವರ್ಷದೊಳಗಡೆ ಹುಟ್ಟಿದಾಗಿನಿಂದ 2 ವರ್ಷದೊಳಗಡೆ ಏನಾಗುತ್ತೆ ಕೇಳಿದ್ರೆ ಶೀತಕ್ಕೆ ಸಂಬಂಧಪಟ್ಟಂತ, ವಾತಕ್ಕೆ ಸಂಬಂಧಪಟ್ಟಂತ ಪೀಡೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಶೀತ ಸ್ವಭಾವ, ವಾತ ಅಂತ ಹೇಳಿದ್ರೆ ಗಾಳಿ ಸಂಬಂಧಪಟ್ಟಂತೆ ವಾಯು ಅಲ್ವಾ, ಆ ವಾತಕ್ಕೆ ಸಂಬಂಧಪಟ್ಟಂತ ಹೆಚ್ಚು ಕಾಯಿಲೆಗಳು ಬರ್ತಕ್ಕಂಥದ್ದು ಅಂತ ನೋಡಬಹುದು. ಮತ್ತೆ ಜ್ವರಬಾಧೆಗಳು, ಇದರಿಂದ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ತ್ರಾಸ ಆಗ್ತಕ್ಕಂಥದ್ದು. ಮತ್ತೆ ನೇತ್ರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಕ್ಕಂಥದ್ದು, ಕಣ್ಣು ನೋಯ್ತಕ್ಕಂಥದ್ದು, ಕಣ್ಣು ಉರಿ ಬರ್ತಕ್ಕಂಥದ್ದು, ಕಣ್ಣಿನ ಬೇನೆಗಳು ಬರ್ತಕ್ಕಂಥದ್ದು, ಎಷ್ಟೋ ಜನರಿಗೆ ಕಣ್ಣು ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ, ಕಣ್ಣು ಪೊರೆ ಅಂತ ಹೇಳ್ತೀರಿ, ಅದೆಲ್ಲವೂ ಕೂಡ ಹೆಚ್ಚಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಈ ವ್ಯಕ್ತಿಗಳಿಗೆ ಇರುತ್ತೆ ಅಂತ ಹೇಳ್ತಾರೆ. ಇನ್ನು 9ರಿಂದ 11 ವರ್ಷದ ಒಳಗಡೆ ಏನಾಗುತ್ತೆ ಕೇಳಿದ್ರೆ ವಿಷಮ ಜ್ವರಗಳು, ಕೆಟ್ಟ ಜ್ವರಗಳು ಬರ್ತಕ್ಕಂಥದ್ದು. ಆ ಜ್ವರಗಳಿಂದ ವಿಶೇಷವಾಗಿರ್ತಕ್ಕಂಥ ಏನು ಕೇಳಿದ್ರೆ ಹಾನಿಗಳು ಉಂಟಾಗ್ತಕ್ಕಂಥದ್ದು, ಅದರಿಂದ ಭಯ ಕೂಡ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು 12 ವರ್ಷಗಳ ಮೇಲೆ ಏನಾಗುತ್ತೆ ಕೇಳಿದ್ರೆ ಈ ವ್ಯಕ್ತಿಗಳಿಗೆ ಜಲದಿಂದ ಗಂಡಾಂತರ ಅಂದ್ರೆ ನೀರಿನಿಂದ ಗಂಡಾಂತರ ಬರ್ತಕ್ಕಂಥ ಸಾಧ್ಯತೆಗಳು, ಜಲದಲ್ಲಿ ಮುಳುಗತಕ್ಕಂಥದ್ದು, ಪ್ರವಾಹ, ನದಿಗಳಲ್ಲಿ ಸ್ನಾನ ಮಾಡ್ಲಿಕ್ಕೆ ಮುಳುಗತಕ್ಕಂಥದ್ದು, ಈ ರೀತಿಯಾದಂತಹ ನೀರಿನಿಂದ ಬಂದತಕ್ಕಂಥ ಗಂಡಾಂತರಗಳು ಏನಾಗುತ್ತೆ ಹೆಚ್ಚಾಗಿ ಈ ವ್ಯಕ್ತಿಗಳನ್ನ ಒಂದು 12 ವರ್ಷದ ಮೇಲೆ ಕಾಡ್ತಕ್ಕಂಥದ್ದು. ಇನ್ನು 16ರಿಂದ 20 ವರ್ಷಗಳ ನೋಡೋದಾದ್ರೆ ವಿಷಜಂತುಗಳಿಂದ ತೊಂದರೆಗಳು, ಹಾವು, ಚೇಳು,
ಇವುಗಳಿಂದ ಏನಾಗತಕ್ಕಂಥ ಕೇಳಿದ್ರೆ ದುಷ್ಟ ಜಂತುಗಳಿಂದ ತೊಂದರೆ ಆಗ್ತಕ್ಕಂಥದ್ದು. ಹಾವು, ಚೇಳು, ವಿಷಜಂತುಗಳು ಅಂತ ಏನ್ ಕರಿತೀವಿ, ಇದರಿಂದ ತೊಂದರೆ ಆಗ್ತಕ್ಕಂಥದ್ದು, ಮರಣ ಭೀತಿ ಉಂಟಾಗ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನು 24ನೇ ವರ್ಷದ ಮೇಲೆ ಏನಾಗತ್ತೆ ಕೇಳಿದ್ರೆ ಒಂದು ಹೆಣ್ಣಿನ ಮೂಲಕ ಏನಾಗ್ತಕ್ಕಂಥದ್ದು ಕೇಳಿದ್ರೆ ತೊಂದರೆ ಆಗ್ತಕ್ಕಂಥದ್ದು, ಸ್ತ್ರೀ ವ್ಯಾಮೋಹದ ಮುಖೇನವಾಗಿ ತೊಂದರೆಗಳು ಕಾಡುತ್ತೆ. ಅದರಿಂದ ಜೀವ ಭಯವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದು ಯಾಕೆ ಏನು ಅಂತಕ್ಕಂಥದ್ದನ್ನ ಆ ನಕ್ಷತ್ರ ವಿಚಾರ ಮಾಡಬೇಕು. 24 ವರ್ಷದಾದ ಮೇಲೆ ಒಂದು ಸ್ತ್ರೀಯಿಂದ ಮರಣ ಭಯ ಅಂತಕ್ಕಂಥದ್ದು, ತೊಂದರೆ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನು 26 ವರ್ಷದ ಆದ್ಮೇಲೆ ಏನಾಗತ್ತೆ ಕೇಳಿದ್ರೆ ಒಂದು ವಿಪರೀತವಾಗಿರ್ತಕ್ಕಂಥ ಕಾಯಿಲೆ ಬರ್ತಕ್ಕಂಥ, ಅದರಿಂದ ತೊಂದರೆ ಒಳಗಾಗ್ತಕ್ಕಂಥದ್ದು, ಅಪಮೃತ್ಯು ಭಯ ಅಂತಕ್ಕಂಥದ್ದು ಕಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಹೆಚ್ಚೆಚ್ಚಾಗಿ ಅವರಿಗೆ ಕಾಣಿಸ್ಕೊಳ್ತಕ್ಕಂಥ. ಇನ್ನು 60 ವರ್ಷ ಆದ ಮೇಲೆ ಇವ್ರಿಗೇನು ಕೇಳಿದ್ರೆ ಸರ್ಕಾರಿ ಸಂಬಂಧಪಟ್ಟ ಹಾಗೆ ಏನಾಗತ್ತೆ ಕೇಳಿದ್ರೆ ತೊಂದರೆ ಭಯಗಳು ಬರುತ್ತೆ. ಸರ್ಕಾರಿ ಅಂತಂದ್ರೆ ತಾವು ಅನ್ಕೊಳ್ಬೇಕು, ಗೋರ್ಮೆಂಟ್ ವಿಚಾರವಾಗಿ ಇವರು ಮಾಡಿರ್ತಕ್ಕಂಥ ಕೆಲವಷ್ಟು ತಪ್ಪುಗಳಿಂದಾಗಿ ಆ ಒಂದು ಇವರಿಗೆ ಸರ್ಕಾರಿ ವಿಚಾರಗಳಾಗಿ ತೊಂದರೆಗಳು ಬರತಕ್ಕಂಥದ್ದು, ಜಮೀನು ಮಾಡತಕ್ಕಂಥ ಕೆಲಸ, ವ್ಯವಹಾರ ದೃಷ್ಟಿಯಿಂದ ಏನಾಗ್ತಕ್ಕಂಥದ್ದು ಕೇಳಿದ್ರೆ ಈ ಒಂದು ಗೋರ್ಮೆಂಟ್ ವಿಚಾರವಾಗಿ ಕೆಲವಷ್ಟು ತೊಂದರೆಗಳು ಇವರನ್ನ ಕಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಇದರಿಂದ ಏನಾಗುತ್ತೆ ಕೇಳಿದ್ರೆ ಅವರೊಂದು ಕುಟುಂಬದಲ್ಲಿ ಅಶಾಂತಿ ಅಂತಕ್ಕಂಥದ್ದು ಮೈಗೂಡ್ತಕ್ಕಂಥದ್ದು, ಭಯ ಹೆಚ್ಚಾಗ್ತಕ್ಕಂಥದ್ದು, ತನಗೆ ಎಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅಂತಕ್ಕಂಥ ಭಯದಿಂದ ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು. ಈ ಒಂದು 66 ವರ್ಷ ಕಳೆದ ಮೇಲೆ, ಈ ಕಂಠಗಳೆಲ್ಲ ಕಳೆದ ಮೇಲೆ ವ್ಯಕ್ತಿ ಏನಾದ್ರು ಕೇಳಿದ್ರೆ ಬದುಕುಳಿದ್ರು ಅಂತ ಇಟ್ಕೊಳ್ಳಿ, ಅಂದ್ರೆ ಎಲ್ಲವನ್ನ ಅನುಭವಿಸಿ ಈ ವ್ಯಕ್ತಿ ಸದೃಢವಾಗಿ ನಿಂತುಕೊಂಡ್ರು ಅಂತಂದ್ರೆ ಈ ವ್ಯಕ್ತಿಗೆ ಸರಿಸುಮಾರು ಒಂದು 78 ವರ್ಷಗಳ ಕಾಲ ಆಯುಷ್ಯ ಇರತಕ್ಕಂಥದ್ದು ಹೆಚ್ಚಾಗಿ ಇರುತ್ತೆ. ಯಾಕೆಂದ್ರೆ ಈ ಎಲ್ಲವುಗಳನ್ನು ಅನುಭವಿಸಿದಾಗ ವ್ಯಕ್ತಿಗೆ 78 ವರ್ಷಗಳ ಕಾಲ ಬದುಕಲಿಕ್ಕೆ ಮಾತ್ರ ಅವನಿಗೆ ಸಾಧ್ಯವಾಗುತ್ತೆ. ಯಾಕಂದ್ರೆ ರೋಗಗಳು, ಬಾಧೆಗಳು, ಮಾನಸಿಕ ಹಿಂಸೆಗಳು, ಸರ್ಕಾರಿ ವಿಚಾರಗಳಾಗಿ ತೊಂದರೆಗಳು, ಭಯಗಳು ಎಲ್ಲ ನಿರ್ಮಿತವಾದಾಗ ಆಯುಷ್ಯ ಖಂಡಿತಗಳು ಕುಂಠಿತ ಆಗೇ ಆಗುತ್ತೆ. ಇದಿಷ್ಟು ಏನು ಕೇಳಿದ್ರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ತಮ್ಮ ಜೀವಿತಾವಧಿಯಲ್ಲಿ ಬರತಕ್ಕಂಥ ಕಂಟಕಗಳು ಅಥವಾ ಬಾಧೆಗಳು, ತೊಂದರೆಗಳು ಆಗಿರುತ್ತೆ ಅಂತಕ್ಕಂಥ ವಿಚಾರ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವಗಳು, ಚರಣಫಲಗಳು ಹಾಗೂ ಕಂಟಕಗಳು ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನ ಖಂಡಿತವಾಗಲೂ ತಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರಿ ಅವ್ರು ಯಾರು ಕೂಡ ಭಯ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದೆಲ್ಲವೂ ಕೂಡ ಆ ಒಂದು ನಕ್ಷತ್ರದ ಗುಣ ಸ್ವಭಾವಗಳು. ಅದು ಕೆಲವೊಂದಿಷ್ಟು ವ್ಯಕ್ತಿಗಳ ಮೇಲೆ ನೇರವಾಗಿರತಕ್ಕಂಥ ದುಷ್ಪರಿಣಾಮಗಳನ್ನು ಬೀರುತ್ತೆ. ಇನ್ನೂ ಕೆಲವು ವ್ಯಕ್ತಿಗಳು ತುಂಬಾ ಚೆನ್ನಾಗಿರ್ತಾರೆ. ಕಾರಣ ಏನು ಕೇಳಿದ್ರೆ ಅವ್ರು ಮಾಡತಕ್ಕಂಥ ಕರ್ಮ, ಅವರ ತಂದೆ ತಾಯಿ ನೀಡಿರ್ತಕ್ಕಂಥ ಸಂಸ್ಕಾರ. ಅದನ್ನೇ ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಮುಂದೆ ಕೂಡ ಹೇಳ್ತಾನೆ ಇರ್ತೀನಿ. ಅದನ್ನು ನೀವು ಕಂಡುಕೊಳ್ಬೇಕು, ಮಕ್ಕಳಿಗೆ ಮತ್ತೆ ಅದನ್ನು ಕಲಿಸ್ಬೇಕು. ಯಾಕೆ ಸಂಸ್ಕಾರ ನಮ್ಮ ಸನಾತನ ಧರ್ಮ ಹೇಳ್ಕೊಟ್ಟಿದ್ದೆ. ಅದನ್ನ ನೀವು ಫಸ್ಟ್ ಸಂಸ್ಕಾರವಂತರಾಗಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಕೊಡಿ, ಆಮೇಲೆ ಧರ್ಮ ಆಟೋಮೆಟಿಕ್ಲಿ ಅಭಿವೃದ್ಧಿ ಆಗುತ್ತೆ ಹೇಳ್ತಾರೆ. ಈಗ ನಮ್ಮ ಮಕ್ಕಳಿಗೆ ಸಂಸ್ಕಾರನೇ ಇಲ್ಲ ಅಂದ್ರೆ ನಾವು ಹೆಂಗೆ ಧರ್ಮ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ? ಏನೂ ಗೊತ್ತಿಲ್ಲ, ದೇವರಂದ್ರೂ ಗೊತ್ತಿಲ್ಲ, ಗುರು ಹಿರಿಯಂದ್ರೆ ಗೊತ್ತಿಲ್ಲ, ಪೂಜ್ಯರಂದ್ರೆ ಗೊತ್ತಿಲ್ಲ, ದೇವಸ್ಥಾನ ಯಾಕೆ ಕಟ್ತಾರೆ ಗೊತ್ತಿಲ್ಲ, ಹೌದಲ್ವಾ? ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಗೊತ್ತಿಲ್ಲ, ತೀರ್ಥ ಯಾಕೆ ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ, ಮಂಗಳಾರತಿ ತಗೊಳ್ಬೇಕು ಗೊತ್ತಿಲ್ಲ. ಒಂದಿನ ನಾವು ಗೊತ್ತಿಲ್ಲದೆ ಆಗ್ಬಿಡ್ತೀವಿ, ಗೊತ್ತಾಯ್ತಾ? ಅನ್ಯ ಧರ್ಮೀಯರು ನಮ್ಮನ್ನ ಗೊತ್ತಿಲ್ಲ ಅನ್ಸ್ಬಿಡ್ತಾರೆ. ಹಾಗಾಗಿ ಆ ಪರಿಣಾಮ ಉಂಟಾಗಬಾರ್ದು ಅಂದ್ರೆ ಮಕ್ಕಳಿಗೆ ದಯವಿಟ್ಟು ಸಂಸ್ಕಾರ ಕೊಡಿ, ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ಕೊಡಿ. ತಾವು ಏನಾದ್ರು ತಪ್ಪು ಮಾಡ್ತಾ ಇದ್ರೆ ನಾನು ಈ ರೀತಿ ಮಾಡಬಾರ್ದು ಅಂತಕ್ಕಂಥ ಮನೋಭಾವನೆ ಅವ್ರಿಗೆ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ಇವನ್ನೆಲ್ಲ ಹೇಳ್ತಾ ಇರತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ಪರಿಶೀಲನೆ ಮಾಡ್ಕೊಳ್ಬೇಕು ಮತ್ತು ಬದಲಾವಣೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ತಿಳ್ಕೊಳ್ತಕ್ಕಂಥ ನನಗೆ ಹಿಂಗಾಗ್ಬಿಡುತ್ತೆ, ನಾನು ಈ ನಕ್ಷತ್ರದವನು, ನಂಗೆ ಬೇರೆ ಸ್ತ್ರೀಯಿಂದ ಕಂಟಕ ಬಂದ್ಬಿಡುತ್ತೆ ಅಂತ ಭಯ ಪಡೋದಲ್ಲ. ಅದು ಬರೋ ಟೈಮಲ್ಲಿ ಅಂದ್ರೆ ಕೆಲವಷ್ಟು ಜೀವನ ತಪ್ಪು ಮಾಡ್ತಾ ಇರ್ತೀರಲ್ವಾ, ಆ ತಪ್ಪುಗಳನ್ನ ಸರಿ ಮಾಡಿಸ್ಕೊಂಡು ಜೀವನ ಮಾಡಲಿ ಅಂತಾನೆ ಈ ವಿಚಾರಗಳನ್ನ ತಮ್ಮೊಳಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತಕ್ಕಂಥ ವಿಚಾರ ನಮ್ಮದು. ಮತ್ತೆ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಸಂಸ್ಕಾರ ಕೊಡಿ, ಧರ್ಮದ ಬಗ್ಗೆ ತಿಳಿಸ್ಕೊಡಿ, ಖಂಡಿತವಾಗಲು ಅವರು ಚೆನ್ನಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಆ ಭಗವಂತ ಒಳ್ಳೆ ಆಯುಷ್ಯವನ್ನು, ಆನಂದವನ್ನು, ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಭಗವಂತ ನಮಗೆ ನಮ್ಮ ಧರ್ಮವನ್ನ, ನಮ್ಮ ತನವನ್ನ, ನಮ್ಮ ಸ್ವಂತಿಕೆಯನ್ನ ಉಳಿಸ್ಕೊಳ್ತಕ್ಕಂಥ ಶಕ್ತಿ, ಮನಸ್ಸು, ಬುದ್ಧಿ ಇವೆಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.